ನಮ್ಮ ಜಿಲ್ಲಾ ಮಂತ್ರಿಗಳು ಬ್ಯಾಂಗ್ಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ನಿಮಗೆಲ್ಲ ಮಾಹಿತಿ ಇದೆ. ಆಗ 2 ರೂಪಾಯಿ ಜಾಸ್ತಿ ಮಾಡಿದ್ವಿ ರೈತರಿಗೆ. ಈಗ ಸರ್ಕಾರ 4 ರೂಪಾಯಿ ಜಾಸ್ತಿ ಮಾಡಿದೆ. ಸೊ ಹಾಗಾಗಿ ಇನ್ ಟೋಟಲ್ ನಾವೇನು 2 ರೂಪಾಯಿ ಜಾಸ್ತಿ ಮಾಡಿದ್ವಿ ಅದನ್ನ ಇದಕ್ಕೆ ಸೇರಿಸ್ಬಿಟ್ಟು ಟೋಟಲ್ ಆಗಿ 4 ರೂಪಾಯಿನ ಡೈರೆಕ್ಟ್ ರೈತರಿಗೆ ಕೊಡ್ತಾ ಇದೀವಿ. ಇದರಲ್ಲಿ ಯಾವುದೇ ಒಂದು ಕಟ್ಸ್ ಇಲ್ಲ, ಮತ್ತೆ ನಮಗೆ ಅಡ್ಮಿನ್ ಕಾಸ್ಟ್ ಯಾವುದನ್ನು ಕೂಡ ನಾವು ಡಿಡಕ್ಟ್ ಮಾಡ್ಕೊತಿಲ್ಲ. ಟೋಟಲ್ ಆಗಿ ಸರ್ಕಾರ ಏನು 4 ರೂಪಾಯಿ ಜಾಸ್ತಿ ಮಾಡಿದೆ ಅದು ನೇರವಾಗಿ ರೈತರಿಗೆ ಕೊಡ್ತಾ ಇದೆ. ನಾವು 2 ರೂಪಾಯಿ ರೈಸ್ ಮಾಡಿದ್ದು ಬೇಸಿಗೆ ಕಾಲಕ್ಕೆ ಅಂತ ಹೇಳ್ಬಿಟ್ಟು, ಬಟ್ ಸರ್ಕಾರದಿಂದ ಏನ್ ಗೈಡ್ಲೈನ್ಸ್ ಬರುತ್ತೆ ಅದು ಆದೇಶ ಆಗಬೇಕು. ಆಸ್ ಆಫ್ ನೌ 4 ರೂಪಾಯಿ ಜಾಸ್ತಿ ಆಗಿದೆ ಅನ್ನೋದು ಮಾಹಿತಿ ನಮಗಿದೆ. ಅದನ್ನ ನಾವು ಏಪ್ರಿಲ್ 1ರಿಂದ ಜಾರಿಗೆ ತರ್ತಾ ಇದೀವಿ. ಮುಂದೆ ಏನು ಅವರು ಕ್ಲಾಸ್ ಆಗಿರ್ಬೋದು, ಕಂಡೀಷನ್ಸ್ ಆಗಿರ್ಬೋದು ಏನ್ ಹಾಕಿದ್ದಾರೆ ಅದು ಆದೇಶ ಬಂದ್ಮೇಲೆ ನಮ್ಗೆ ಗೊತ್ತಾಗೋದು. ಆಗಿರೋದ್ರಿಂದ ಹಾಲು ಸ್ವಲ್ಪ ಉತ್ಪಾದನೆ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ರೈತರಿಗೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವ್ರ ಜೀವನೋಪಾಯಕ್ಕೆ ಏನು ಸಮಸ್ಯೆ ಆಗ್ಬಾರ್ದು ಅಂತ ರೇಟ್ ಜಾಸ್ತಿ ಮಾಡಿರೋದು. ಬಟ್ ನಾವು ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆ ಪ್ರೈವೇಟ್ ಕಂಪನಿಗೆ ಹಾಲು ಡೈವರ್ಟ್ ಆಗ್ಬಾರ್ದು ಅಂತೇಳಿ ನಾವೇ MPCS ಗಳನ್ನ ಜಾಸ್ತಿ ಮಾಡಿದೀವಿ. ತಮ್ಗೆ ಗೊತ್ತಿರಬೇಕು, ನಮ್ಮ ಜಿಲ್ಲೆನಲ್ಲಿ ಇವಾಗ ಅತ್ಯಂತ ಹೆಚ್ಚಿನ 36 ಹಾಲು ಉತ್ಪಾದಕ ಸಂಘಗಳನ್ನ ನಾವು ಹೊಸದಾಗಿ ಪ್ರಾರಂಭಿಸ್ತಾ ಇದೀವಿ. ಅದು ಇತಿಹಾಸದಲ್ಲೇ ಬಹಳ ಶೀಘ್ರದಲ್ಲಿ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳು. ಶಾರ್ಟ್ ಪೀರಿಯಡ್ ಅಲ್ಲಿ 2 ತಿಂಗಳಲ್ಲಿ ಈ ಒಂದು ಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನು 70 ಸಂಸ್ಥೆಗಳು ಆಲ್ರೆಡಿ ಪ್ರಾಸೆಸ್ ಅಲ್ಲಿದೆ. ಇನ್ನ 2-3 ತಿಂಗಳಲ್ಲಿ ಆ 70 ಸಂಸ್ಥೆಗಳನ್ನು MPCS ಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಹಾಲು ಪ್ರೊಕ್ಯೂರ್ಮೆಂಟ್ ಚೆನ್ನಾಗುತ್ತೆ. ಇವಾಗ ಏನು 6.5 lakhs ಪರ್ ಡೇ ಇದೆ, ಅದನ್ನ ನಾವು 7 lakhs ಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ.